ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಎಲ್ಲಿಗೆ ಹೋಗ್ತಾ ಇದೆಯಾ? ರಾಮಣ್ಣ ಎಲ್ಲರಿಗೂ ಜ್ಯೂಸ್ ಕೊಟ್ಬಿಟ್ಟು ಬಾ ಅಂದ. ನೀನು ಈ ಮನೆಗೆ ಯಾಕೆ ಬಂದಿದ್ಯಾ ಹೇಳು? ಹುಷಾರಿಲ್ದಿರೋ ನಮ್ಮ ಅತ್ತಿಗೆ ನೋಡ್ಕೊಳ್ಳೋದಕ್ಕೆ ತಾನೇ. ಮೊದಲು ಆ ಕೆಲಸನ ನೆಟ್ಟಿಗೆ ಮಾಡು. ಎಲ್ಲ ಕೆಲಸನೂ ಮಾಡೋಕ್ಕೆ ಬಂದ್ಬಿಡ್ತಾಳೆ. ಏನು ನಿನ್ನ ನೋಡೋಕೆ ನಿನ್ನ ಗಂಡ ಬಂದಿದ್ದಾನೆ, ಜ್ಯೂಸ್ ತೊಗೊಂಡು ಹೊರಟ್ಬಿಟ್ಲು. ಕೊಡೆ ಇಲ್ಲಿ. ತಗೊಳ್ಳಿ ಸಿದ್ಧಾರ್ಥ್. ತಗೋ ಚಂದು. ಥ್ಯಾಂಕ್ಸ್ ಕುಮ್ರತೆ. ಥ್ಯಾಂಕ್ಸಾ? ನೀನೇ ನೆಂಟನೇನೋ? ಸುಮ್ಮನೆ ಹಾಗೆ. ಚಂದು, ನೀನು ಸಿದ್ಧಾರ್ಥ್ ಇಬ್ರು ಫ್ರೆಶನ್ ಅಪ್ ಆಗಿ ನಾನು ಲಂಚ್ಗೆ ರೆಡಿ ಮಾಡ್ತೀನಿ. ಅಮ್ಮ ಒಂದು ನಿಮಿಷ, ರಾಮು ಎಲ್ಲ ಕೆಲಸ ಮಾಡ್ತಾನೆ, ನೀನೋಗಿ ರೆಸ್ಟ್ ತಗೋ. ಚಂದು, ರೆಸ್ಟ್ ತಗೊಂಡು ಸುಸ್ತಾಗಿ ಹೋಗಿದ್ದೀನಿ ಕಣೋ. ನೋಡು, ಆರೋಗ್ಯದ ವಿಷಯದಲ್ಲಿ ನನ್ನ ಜೊತೆ ತಮಾಷೆ ಮಾಡಬೇಡ. ಹೋಗು, ರೆಸ್ಟ್ ತಗೋ, ಹೋಗು. ಸರಿ. ಹಾ ಚಿನ್ನು, ಜ್ಯೂಸ್ ತಗೊಂಡ ಕೊಟ್ಯಾ? ನಿಮ್ಮ ಅಕ್ಕನ ರಾಜ್ಕುಮಾರ್ನ ನೋಡ್ಬೇಕು ಅಂತಿದ್ಯಲ್ಲಮ್ಮ, ನೋಡ್ಯಾ? ಹೇಗಿದ್ದ ನನ್ ಗೆಳೆಯ? ಇಲ್ಲ ಅಣ್ಣ, ನಾನು ನೋಡಲಿಲ್ಲ ಅವ್ರನ್ನ. ಯಾಕೆ ಜ್ಯೂಸ್ ತಗೊಂಡ ಕೊಡ್ಲಿಲ್ವಾ? ನಾನು ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಹೋಯ್ತಿದ್ನ, ಅವಾಗ ಕುಮುದ ಚಿಕ್ಕಿ ಬಂದ್ಬಿಟ್ಟು ನಾನೇ ತೊಗೊಂಡೋಗಿ ಕೊಡ್ತೀನಿ ಅಂತ ಈಸ್ಕೊಂಡು ಹೊಂಟೋದ್ರು. ಹೌದಾ? ಹೋಗ್ಲಿ ಬಿಡೋಣ, ಊರಿಗೆ ಬಂದವ್ರು ನೀರಿಗೆ ಬರಲೇಬೇಕಲ್ವಾ, ಹಾಗೆ ಮನೆಗೆ ಬಂದವ್ರ ಕಣ್ಣು ಕಾಣಿಸ್ಕೊಳ್ಳೇಬೇಕಲ್ವಾ. ಸರಿ, ಫ್ರಿಡ್ಜ್ನಾಗೆ ಮೊಸರದೆ ತಂದ್ಕೊಡು. ಸರಿ. ಏನೇ ಹೇಳು ಚಂದನ್, ಆ ಹೈಸ್ಕೂಲ್ ದಿನಗಳನ್ನ ಮರೆಯೋಕೆ ಆಗಲ್ಲ. ಆ ಕಿತ್ತಾಟ, ಜಗಳ, ಮರ್ಕೋತಿ ಆಟ, ವಾಹ್ ವಂಡರ್ಫುಲ್ ಅಲ್ವಾ? ಸಂಜೆ ಎಲ್ಲ ಜಗಳ ಆಡ್ತಿದ್ವಿ, ಬೆಳಿಗ್ಗೆ ಎದ್ದು ನೋಡಿದ್ರೆ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಿದ್ವಿ. ಆಶ್ಚರ್ಯ ಕಣ. ಅಯ್ಯೋ, ನಾನೆಂತ ಮೂರ್ಖ ನೋಡು. ಮುಂದಿನ ತಿಂಗಳು ಮದುವೆ ಆಗ್ತಿರೋನ ಹತ್ರ ಈ ಬಾಲ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಚಂದು, ನೀನ್ ಯಾವಾಗ ನಿನ್ನ ಹುಡುಗಿನ, ನೀನ್ ಮದುವೆ ಆಗ್ತಿರೋ ಹುಡುಗಿನ ನನಗೆ ಪರಿಚಯ ಮಾಡ್ಕೊಡೋದು? ಅವಳಿಗೆ ಎಕ್ಸಾಮ್ಸ್ ನಡೀತಿದೆ ಸಿದ್ದು. ಇಲ್ಲೋದ್ರೆ ಏರ್ಪೋರ್ಟಿಗೆ ಬಂದಿರೋಳು ಪಿಕಪ್ ಮಾಡಕ್ಕೆ. ಎಷ್ಟು ವರ್ಷದಿಂದಪ್ಪ ಈ ನಿನ್ನ ಪ್ರೀತಿ ಪ್ರೇಮ ಎಲ್ಲ? ಅವಳನ್ನ ಯಾವತ್ತು ಫಸ್ಟ್ ಟೈಮ್ ನೋಡಿದ್ನೋ ಆವತ್ತಿಂದ. ಈ ಪ್ರೀತಿಲಿ ಸಿಕ್ಕಾಕೊಂಡಿರೋ ಮನುಷ್ಯಗಳ ಮಾತೇ ಒಂಥರ ಕಣೋ, ಕೇಳಕ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಜನ ಲವ್ ಮಾಡ್ದೆ ಕಣೋ. ನನಗೆ ಯಾರ್ಯಾರು ಐ ಲವ್ ಯು ಅಂತ ಹೇಳಿದ್ರು ಅವರೆಲ್ಲ ಐ ಹೇಟ್ ಯು ಅಂತ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು. ನನಗೆ ಯಾರು ಐ ಲವ್ ಯು ಅಂತ ಹೇಳಿದ್ರು ಅವ್ರ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ಸುಮ್ಮನೆ ಅಂದೆ ಚಂದ. ನಾ ಮದುವೆ ಆದ್ಮೇಲೆ ನಾನು ಹೆಂಡ್ತಿನ ಲವ್ ಮಾಡಂತ ಸುಮ್ಮನೆ ಅದೇ. ನೀನು ಸರಿ ಕಣ. ಚಂದು, ಸಿದ್ಧಾರ್ಥ್, ಅಡುಗೆ ರೆಡಿ ಇದೆ, ಊಟಕ್ಕೆ ಬನ್ನಿ. ಏನು ಫ್ರೆಂಡ್ಸ್ ಇಬ್ರು ಏನೋ ಡೀಪ್ ಡಿಸ್ಕಷನ್ ಅಲ್ಲಿ ಇದ್ದೀರಾ? ಏನಿಲ್ಲ, ನಾನು ಇವನ್ನ ಲವ್ ಯಾಕೆ ಮಾಡಿದೆ ಅಂತ ಕೇಳ್ತಿದ್ದೆ, ಇವ್ ನನ್ನನ್ನು ಲವ್ ಯಾಕೆ ಮಾಡಿಲ್ಲ ಅಂತ ಕೇಳ್ತಿದ್ದಾನೆ ಅಷ್ಟೇ. ಮದ್ವೆ ಮಾಡಿ ಮೂಗ್ ದಾರ ಹಾಕೋ ತನಕ ಏನೇನ್ ಮಾತಾಡ್ಕೋಬೇಕೋ ಎಲ್ಲ ಮಾತಾಡ್ಕೊಂಡ್ಬಿಡಪ್ಪ. ಮದ್ವೆ ಆದ್ಮೇಲೆ ಮಾತಾಡೋದಕ್ಕೆ ಪುರ್ಸೊತ್ತು ಎಲ್ಲಿ ಸಿಗುತ್ತೆ? ಆಯ್ತು, ಊಟಕ್ಕೆ ಬನ್ನಿ. ಬರ್ತೀವಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಎಂಥ ಅತಿಥಿ ಸತ್ಕಾರ, ಏನು ಕಥೆ. ನೀವು ಹೀಗೆ ಮೃದುವಾಗಿ ಮೆಲ್ಲಗೆ ನಗ್ನಗ್ತಾ ಮಾತಾಡಿದ್ನ ನಾನು ನೋಡೇ ಇರಲಿಲ್ಲ. ಕೈ ತುಂಬ ಕಾಸಿರೋ ಶ್ರೀಮಂತರನ್ನ ಕಂಡ್ರೆ ನಿಮಗೆ ಒಂಥರ ಅಕ್ರೆ ಅಲ್ವಾ ಕುಮುದ ಅವರೇ? ಕಂಡೋರ್ ಮನೆಯಲ್ಲಿ ಬಿಟ್ಟಿ ಅನ್ನ ತಿನ್ಕೊಂಡು ಉಂಡಾಡಿ ಗುಂಡನ್ ಹಾಗೆ ಅಲಿಯೋ ಕಳ್ಳನ ಮಕ್ಕಳನ್ನ ಕಂಡ್ರೆ ನನಗೂ ಅಷ್ಟೇ ಕೋಪ ಬರುತ್ತೆ. ರಂಜಿತ್ ಅವ್ರೆ, ಕದ್ದು ತಿನ್ನೋರು ನೀವು, ಕದ್ದು ಮುಚ್ಚಿ ಓಡಾಡೋರು ನೀವು.
ನಿಮ್ಮಂಥವರು ಕಂಡೋರ್ ಮಕ್ಕಳನ್ನ ಕಳ್ಳ ಅನ್ನಬಾರ್ದು. ನಿನ್ನ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ನಿಮ್ಮ ಮುಖ ನೋಡೋ ಯಾರೇ ಬುದ್ಧಿವಂತರು ಮೊದಲೇ ಹೇಳೋ ಮಾತೇ ಅದು. ಅದಿರಲಿ, ನಿಮ್ಮ ಬಾಯ್ ಫ್ರೆಂಡ್ ಏನು ಕತೆ, ಸಿಕ್ಕಿದ್ರಾ? ಯು ಶೇಮ್ಲೆಸ್. ಥು. ಸಿದ್ದು, ನಾರ್ತ್ ಇಂಡಿಯನ್ ಮೀಲ್ಸ್ ತಿಂದು ತಿಂದು ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಕಣ. ನನಗೂ ಅಷ್ಟೇ ಕಾಣ. ಮನೆ ಅಡಿಗೆ ಅನ್ನೋದು ಕನಸಾಗೆ ಹೋಗಿದೆ. ಒಳ್ಳೆ ಅಡಿಗೆ ಮಾಡೋ ಹುಡುಗಿನೇ ಮದುವೆ ಆಗಪ್ಪ ಹಂಗಾದ್ರೆ. ಚಂದು, ನಾನೊಂದು ಕೇಳೋದೇ ಮರ್ತ್ಬಿಟ್ಟೆ. ನಿಮ್ಮ ಹುಡುಗಿಗೆ ಅಡಿಗೆ ಬರುತ್ತೇನಾ? ಅವಳ್ಗ ಒಳ್ಳೆ ಅಡಿಗೆ ಮಾಡಿದ್ರೆ ತಿನ್ನಕ್ ಬರುತ್ತಷ್ಟೇ. ನೋಡು, ಇದು ನಿಮ್ಮನೇನೆ ಅಂತಾನೆ ತಿಳ್ಕೊ. ಡೋಂಟ್ ಫೀಲ್ ಅನ್ಕಂಫರ್ಟಬಲ್, ಓಕೆ? ಅಯ್ಯೋ ಚಂದು, ನಾನು ನಿನ್ಗಿಂತ ನಾಚಿಕೆ ಇಟ್ಟವನ್ ಕಣೋ. ಗೊತ್ತಿರೋ ವಿಷಯನೇ ಹಬ್ಬ. ಲೇ ಚಂದು, ಪ್ರತಿದಿನ ಪ್ರತಿ ಕ್ಷಣ ಮನೆಗೆ ಹೋಗ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಅಂತ ಈಗ ಗೊತ್ತಾಗ್ತಿದೆ ಕಣೋ. 3 ಹೊತ್ತು ಇಷ್ಟು ಚೆನ್ನಾಗಿರೋ ಅಡಿಗೆ ಮಾಡಾಕಿದ್ರೆ ಇನ್ನೇನಾಗುತ್ತೆ ಹೇಳು? ನಮ್ಮ ಮನೇಲಿ ನಮ್ಮ ಅಜ್ಜಿ ಗ್ರೇಟ್ ಕುಕ್ಕು, ಆದರೆ ಉಪ್ಪು ಜಾಸ್ತಿ. ಇನ್ನು ಹತ್ತದಿರೋ ಖಾರ ಜಾಸ್ತಿ ಮಾಡ್ತಾರೆ. ಅಮ್ಮ ಮಾಡೋ ಅಡುಗೆಯಲ್ಲಿ ಹುಳಿ ಜಾಸ್ತಿ ಇರುತ್ತೆ. ರಾಮ ಮಾಡೋದು ಪರ್ಫೆಕ್ಟ್ ಆಗಿರುತ್ತೆ. ಬರೀ ಅಡುಗೆ ಮಾಡೋದು ಗ್ರೇಟ್ ಅಲ್ಲ ಸಿದ್ದು, ಅದನ್ನ ತಿಂದು ಹೇಗಿದೆ ಅಂತ ಹೇಳ್ತೀವಲ್ಲ, ಅದು ಗ್ರೇಟ್. ಚಂದನ್, ಇವತ್ತು ನಾನಲ್ಲ ಅಡುಗೆ ಮಾಡಿದ್ದು, ಚಿನ್ನು. ವಾ, ಸೂಪರ್. ಇಷ್ಟು ರುಚಿಯಾದ ಊಟ ಹಾಕಿದ್ರೆ ನಾನು ಸಾಯೋದಂಗನೂ ಮನೆ ಬಿಟ್ಟು ಹೋಗಲ್ಲ. ಹಾಗೂ ಒಂದ್ ವೇಳೆ ನಾನು ಕಳಿಸ್ಬೇಕು ಅಂದ್ರೆ ಒದ್ದು ಹೊರಗಾಕ್ಬೇಕು ಅಷ್ಟೇ. ಎಷ್ಟೆಷ್ಟೋ ಹೋಟ್ಲಿಗೆ ಹೋಗಿದ್ದೀನಿ, ಆದ್ರೆ ಇಷ್ಟೊಂದು ರುಚಿಯಾಗಿರೋ ಊಟ ಎಲ್ಲೂ ತಿಂತಿಲ್ಲ. ಅಕ್ಕಂಗೆ ಫೋನ್ ಮಾಡುವ. ಹೇಳಚ್ಚುನು. ಅಕ್ಕ, ಭಾವನುವೆ ಅವ್ರ ಫ್ರೆಂಡು ಊಟ ಮಾಡ್ತಾರೆ. ಅವ್ರಿಬ್ರಿಗೂ ನಾನು ಮಾಡಿದ ಅಡ್ಗೆ ತುಂಬಾ ಇಷ್ಟ ಆಗದೆ. ಅಡ್ಗೆ ಮಾತ್ ಬಿಡೆ, ನೀನ್ ಅಡ್ಗೆ ಮಾಡಿದ್ರೆ 2 ಮಾತ್ ಆಡೋ ಹಾಗೆ ಇಲ್ಲ. ಅದ್ ಸರಿ, ನನ್ ರಾಜ್ಕುಮಾರ ಹೇಗಿದ್ದಾನೆ? ರಾಜ್ಕುಮಾರನ? ಅಕ್ಕ, ಹೆಸ್ರಕ್ ತಕ್ಕಂತೆ ರಾಜ್ಕುಮಾರನೇಯ. ನಿನ್ನಂತ ಸುಂದ್ರಿಗೆ ಹೇಳ್ ಮಾಡಿಸ್ದಂಗ ಅವ್ರೆ. ಚಿನ್ನು, ನಿನಗೆ ನನ್ ರಾಜ್ಕುಮಾರ ಇಷ್ಟ ಆದ ಅಂದ್ರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ನಾನು ಇನ್ನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಎಂತ ಸುಂದ್ರಂಗ ನುಡ್ಕಿದ್ಯಾ, ಜಾಣಿ ಅಕ್ಕ ನೀನು. ಅಕ್ಕ, ನೀನ್ ರಾಜ್ಕುಮಾರ ನಾನು ಮಾಡಿದ ಅಡ್ಗೆನ ಹೊಗಳ್ತಾನೇ ಊಟ ಮಾಡ್ತಾವ್ರೆ. ಆದ್ರೆ ನಂಗೆ ಒಂದೇ ಬೇಜಾರು. ನಿನಗೆ ಯಾಕೆ ಬೇಜಾರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಿಂಗೆ ಹೆಂಗ್ ಗೊತ್ತು? ಈಗ ನಾನು ನಿನ್ ಜೊತೆ ಅಲ್ಲಿಲ್ಲ ಅಂತ ತಾನೆ ನಿನಗೆ ಬೇಜಾರಾಗ್ತಿರೋದು. ನಿಂಗೆ ಗೊತ್ತಿದ್ರು ನೀನ್ ಯಾಕೆ ಬರ್ಲಿಲ್ಲ? ನನ್ನ ರಾಜ್ಕುಮಾರನ ನೋಡೋದಕ್ಕೆ ನನಗಿಷ್ಟ ಇರಲ್ವಾ? ಆದ್ರೆ ಏನ್ ಮಾಡ್ಲಿ, ಈ ಹಾಳಾದ ಎಕ್ಸಾಮು ಇವಾಗ್ಲೇ ಇರ್ಬೇಕಾಗಿತ್ತಾ? ಬೇಜಾರ್ ಮಾಡ್ಕೋಬೇಡ ಅಕ್ಕ. ಫೇಲ್ ಆದ್ರೆ ಮತ್ತೆ ಓದಿದ್ದನ್ನೇ ಓದ್ಬೇಕು. ಅದಿನ್ನೂ ಬೇಜಾರಲ್ವಾ? ಅದು ನಿಜಾನೇ. ಚಿನ್ನು, ಏನ್ ಅಡ್ಗೆ ಮಾಡಿದ್ದೆ? ಅಡ್ಗೆ ಬಗ್ಗೆ ಯಾಕಕ್ಕ ಯೋಚನೆ ಮಾಡ್ತೀಯ? ನಂಗೆ ಗೊತ್ತಿರೋದನ್ನೆಲ್ಲ ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಇವತ್ತೇನ್ ಮಾಡಿದ್ದೆ ಅಂದ್ರೆ ಏನೇನೋ ಹೇಳ್ತಿದ್ಯಲ್ಲ. ಇವತ್ತಾ? ನೀನ್ ರಾಜ್ಕುಮಾರಂಗೆ ಏನೇನು ಇಷ್ಟ ಅಂತ ನೀನ್ ಹೇಳಿದ್ಯಲ್ಲ, ಅದನ್ನೆಲ್ಲ ಮಾಡ್ದೆ. ಆಮ್ಯಾಕೆ ನಂಗೆ ಗೊತ್ತಿರೋದನ್ನು ಮಾಡ್ದೆ.
ಒಟ್ನಲ್ಲಿ ನೀನ್ ಮಾಡಿದ ಅಡ್ಗೆ ನನ್ ರಾಜ್ಕುಮಾರಂಗೆ ಇಷ್ಟ ಆಯ್ತಲ್ಲ, ನಂಗೆ ಅಷ್ಟೇ ಸಾಕು. ಸಿದ್ದು, ಸದ್ಯಕ್ಕೆ ನಾವು ಬೆಂಗಳೂರು, ಪೂನಾ, ಡೆಲ್ಲಿ ಈ 3 ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡೋ ಯೋಚನೆ ಮಾಡೋಣ. ಓಕೆ? ಯು ಆರ್ ರೈಟ್ ಚಂದನ್. ನಿಧಾನವಾಗಿ ಮಾರ್ಕೆಟಿಂಗ್ ಪಾಸಿಟಿವ್ ನೋಡ್ಕೊಂಡು ಮುಂದುವರಿಯೋಣ. ನೀವಿಬ್ರು ಸರಿಯಾಗಿ ಯೋಚನೆ ಮಾಡ್ತಿದ್ದೀರಾ, ಆದರೆ ತರಾತುರಿನಲ್ಲಿ ಡಿಸಿಷನ್ ತಗೋಬೇಡಿ. ಸಿದ್ದು, ನಿಂಗೆ ಕುಮ್ದತೆ ಬಗ್ಗೆ ಇನ್ನೂ ಗೊತ್ತಿಲ್ಲ. ನಮ್ಮ ಕಂಪ್ನಿ ಬ್ಯಾಕ್ ಬೋನ್ ಅಂದರೆ ಕುಮ್ದತೆನೆ. ನಾನಿಲ್ಲ ಅಂದ್ರೂ ಕಂಪ್ನಿ ಕೆಲಸ ನಿರಾತಂಕವಾಗಿ ನಡೆಯುತ್ತೆ ಅಂದ್ರೆ ಕಾರಣ ಕುಮ್ದತೆ. ತುಂಬಾ ಹೊಗಳ್ಬೇಡ ಚಂದು, ಆಮೇಲೆ ನನಗೆ ಅಹಂಕಾರ ಬಂದ್ಬಿಟ್ರೆ ಕಷ್ಟ. ನಾವಿಬ್ರು ಪಾರ್ಟ್ನರ್ಶಿಪ್ ಅಲ್ಲಿ ಕಂಪ್ನಿ ಓಪನ್ ಮಾಡಬೇಕು ಅಂತ ಇದೆಯಲ್ವಾ, ಅದರಲ್ಲಿ ಕುಮುದವ್ರು ಇರ್ತಾರಲ್ವಾ? ಖಂಡಿತವಾಗ್ಲು ನನ್ನ ಎಲ್ಲಾ ಬಿಸ್ನೆಸ್ ವೆಂಚರ್ಸ್ ಅಲ್ಲೂ ಕುಮ್ದತೆ ಇದ್ದೇ ಇರ್ತಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಂಡ್ ಪ್ರೌಡ್ ಟು ಬಿ ವಿತ್ ಯು ಚಂದು. ಕುಮುದ ಅವರು ಯಾವುದೇ ಕೆಲಸ ಮಾಡಲಿ, ಅವರಿಗೆ ಸಿಗಬೇಕಾದ ಪರ್ಸೆಂಟೇಜ್ ಸರಿಯಾಗಿ ಸಿಕ್ಕಿದ್ರೆ ಸಾಕು. ತುಂಬ ಡೆಡಿಕೇಶನ್ ಇಂದ ಕೆಲಸ ಮಾಡ್ತಾರೆ. ಹಾಯ್. ಓ ರಾಮ್, ಈಗ ಬಿಡು ಸಿಕ್ತಾ? ಕೂತ್ಕೋ. ಸಿದ್ದು, ರಾಮ್ ಅಂತ ನನ್ನ ಆತ್ಮೀಯ ಗೆಳೆಯ, ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಒಳ್ಳೆ ಕುಕ್ಕು. ಇವತ್ತು ಒಂದೊಂದು ತುತ್ತು ತಿನ್ಬೇಕಾದ್ರೂ ಹೊಗಳುತ್ತಿದ್ದಲ್ಲ, ಆ ಅಡ್ಗೆ ಇವನೇ ಮಾಡಿದ್ದಪ್ಪ. ಚಂದನ್, ಊಟ ಮಾಡುವಾಗ ಇವತ್ತು ಅಡಿಗೆ ನಾನ್ ಮಾಡಿಲ್ಲ ಅಂತ ಹೇಳಿಲ್ವಾ? ಮರ್ತೇ ಹೋಯ್ತು ರಾಮ್. ಆಕ್ಚುಲಿ ಫ್ರೆಂಡ್, ಇಷ್ಟು ದಿನ ಈ ಮನೇಲಿ ಅಡಿಗೆ ಮಾಡ್ತಾ ಇದ್ದಿದ್ದೇನೋ ನಾನ್ ನಿಜ, ಆದ್ರೆ ಇವತ್ ಮಾಡಿದ್ದು ಚಿನ್ನು. ಹಾ, ಚಿನ್ನು ಬಂದಾಗಿಂದ ನೋಡ್ತಾನೆ ಇದೀನಿ, ಎಲ್ಲೂ ಕಾಣಿಸ್ಲೇ ಇಲ್ಲ. ಇಲ್ಲೇ ಇಲ್ಲೋ ಮನೇಲಿ ಇರ್ಬೇಕು. ಏನು ಒಗ್ಟಾಗಿ ಮಾತಾಡ್ತೀಯೋ? ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡು. ಅಮ್ಮ ಮಾತ್ರೆ ತಗೊಳ್ಳೋ ಹೊತ್ತಲ್ವಾ, ರೂಮ್ ಕಡೆ ಹೊರಟ್ರು, ಮೋಸ್ಟ್ಲಿ ಅಲ್ಲೇ ಇರ್ಬೇಕು. ಅವ್ವ, ಮಾತ್ರೆ ತಗೊಳ್ಳೋ ಹೊತ್ತಾಯ್ತು, ಎದ್ದೇಳಿ. ಕುಮ್ದತೆ ಮಾತಾಡ್ತಾ ಇರಿ.